ಎಚ್.ಸಿ. ಬಾಲಕೃಷ್ಣ ಅವರು ನಿನ್ನೆ ನಿಮ್ಮ ಹಾಗೆ ಬಿ.ಆರ್. ಪಾಟೀಲ್ರ ಹೇಳಿಕೆಗೆ ರಿಯಾಕ್ಷನ್ ಕೊಡುವಾಗ ನಮ್ಮ ಕ್ಷೇತ್ರಕ್ಕೆ ಏನೂ ತೊಂದರೆ ಆಗ್ತಿಲ್ಲ, ಅವರೇ ಹೇಳಿದ ಮಾತನ್ನ ನಾನು ರಿಪೀಟ್ ಮಾಡ್ತಿದ್ದೀನಿ. ನಮ್ಮ ಕ್ಷೇತ್ರಕ್ಕೆ ಏನೂ ತೊಂದರೆ ಆಗ್ತಿಲ್ಲ, ಯಾಕಂತಂದ್ರೆ ಡಿ.ಕೆ. ಸುರೇಶ್ ಅವರು, ಡಿ.ಕೆ. ಶಿವಕುಮಾರ್ ಅವರ ಆಶೀರ್ವಾದ ನಮ್ಮ ಮೇಲಿದೆ. ಸರ್, ಇದು ಜನರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ಒಬ್ಬ ಜನಪ್ರತಿನಿಧಿ? ನೀವು ಹೋಗಿ ಅವ್ರ ಆಶೀರ್ವಾದ ತಗೋರಿ, ಡಿ.ಕೆ. ಶಿವಕುಮಾರ್ ಜೈ ಅನ್ವಾರ್. ನೀವು ಆಶೀರ್ವಾದ ಅಂದ್ರೆ ಏನ್ ಅರ್ಥ? ಅವ್ರ ಪರವಾಗಿರ್ಬೇಕಂತೇಳಿ. ಪರವಾಗಿರೋದು ಅಂದ್ರೆ ಹೇಗೆ? ಅವ್ರ ಕೈ ಎತ್ತಬೇಕು ನಾವು ಅವ್ರ ಮುಖ್ಯಮಂತ್ರಿಗೆ ಮಾಡ್ರತ್ತೇಳಿ ಹೇಳ್ದಂಗ ಅದನ್ನ ಇಂಡೈರೆಕ್ಟ್ಲಿ. ಕೆಲವು MLA ನಾನು ಹೇಳಿದಕ್ಕೆ ನೀನು ಹೇಳಿನಲ್ಲ ನಿಮ್ಗ, ರಾಜು ಕೈಗೆ ಮಾತಾಡಿತ್ತಪ್ರಿ, ಅದ ವೇದಿಕೆ ನಮ್ಮ ಮನೆ ಒಳಗೆ ಸಿಎಂ ಅವ್ರನ್ನ ತೊಂದು ಮಾತಾಡ್ಬೋದಾಗಿತ್ತು, 4 ಗೋಡೆ ಮಧ್ಯೆ ಮಾತಾಡ್ಬೇಕಾಗಿತ್ತು. ಹಿಂಗ್ ಜಾಹಿರ ಪಬ್ಲಿಕ್ದಾಗ ಹೇಳ್ಕೊತ ತಪ್ಪು, ಪಾರ್ಟಿಗೆ ಡ್ಯಾಮೇಜ್ ಆಗ್ತೈತಿ. ಇದು ಒಂದೇ ಸಲ ಅಲ್ರಿ, 10 ಸಲ ಹೇಳಿದೇನಿ. ಒಂದ್ 2 ಸಲ ಮನ್ಯಾಗ ಹೇಳೋದಿನ, ಒಂದು 100 ಸಲ ಮನ್ಯಾಗ ಕೂತ್ ಹೇಳಿದ್ವಿ ಆಗ್ಲಿಲ್ಲ ಅಂದ್ರೆ ಏನು ಸುಮ್ಮನೆ ರೊಚ್ಚಿಗೆ ಎದ್ದು ನಾವು ಕಂಟ್ರೋಲ್ ಆಗ್ಲಿಲ್ಲ. ಅದು ಕಂಟ್ರೋಲ್ ಆಗ್ಲಿಕ್ಕೆ ಹೊರಗೆ ಬಂದು ಹೇಳಿದೀವಿ. ಇದೇನ ಅಪರಾಧ ಮೇಡಮ್? ಅಪರಾಧ ಏನ್ರಿ? ನಾನು ಏನಾದ್ರು ತಪ್ಪು ಮಾತಾಡಿದ್ದೀನಿ ಏನ್ರಿ? ಅನ್ಪಾರ್ಲಿಮೆಂಟ್ ವರ್ಡ್ ಏನಾದ್ರು ಯೂಸ್ ಮಾಡಿದೀನಿ, ಅಥವಾ ಏನಾದ್ರು ಭ್ರಷ್ಟಾಚಾರ ಭಾಳ ಎಲ್ಲರೂ ದುಡ್ಡು ತಗೋತಾ ಇದಾರು, ದುಡ್ಡು ಕೊಟ್ಟರನ ಆದಿತ್ತು ಹಂಗೇನು ಹೇಳಿಲ್ಲ ನಾನು. ವ್ಯವಸ್ಥೆ ಸರಿ ಆಗಬೇಕು, ರೆಸ್ಪೆಕ್ಟ್ ಕೊಡಬೇಕು, ತುರುತವಾಗಿ ಕೆಲಸ ಆಗಬೇಕು ಅನ್ನೋದೇ ನನ್ನ ಮನಸ್ಥಿತಿ. ಅದಕ್ಕೆ ಬೇರೆ ಬೇರೆ ಅರ್ಥವನ್ನ ಬಿಂಬಿಸುವುದು ಬೇಡ. ಅಂದ್ರೆ ಪ್ರಾಮಾಣಿಕವಾಗಿ ಮಾತಾಡಿದ್ರೆ ಇವ್ರ ಸರ್ಕಾರ ಅಥವಾ ನೇರವಾಗಿ ಮುಖ್ಯಮಂತ್ರಿಗೆ ವಿರೋಧ ಇರೋರು, ಈಗ ಅದೆಲ್ಲ ಬಚ್ಚಿಟ್ಕೊಂಡಿದ್ರೆ ಓಕೆ ಇವ್ರು ಒಳ್ಳೆಯವರು, ಹಿಂಗಾಗ್ಬಿಟ್ಟಿದ್ಯಾ? ಈಗ ಮೇಡಮ್ ಬಿ.ಆರ್. ಪಾಟೀಲ್ರು ರಾಯರೆಡ್ಡಿ ಅವ್ರನ್ನ ಹೈಕಮಾಂಡ್ ಬುಲಾವ್ ಅಂತ ಪೇಪರ್ದಾಗ ಬತ್ತು. ರಾಯರೆಡ್ಡಿ ಮತ್ತು ಬಿ.ಆರ್. ಪಾಟೀಲ್ರು ಮಾತಾಡೋದಕ್ಕಾಗಿ ಅಂದ್ರ ಸತ್ಯ ಮಾತಾಡೋದ್ ಬೆಳಗ್ಗೆ ನೀವು ಮಾತಾಡೋದಿಲ್ಲ ತೀರಿ, ಸುಮ್ ಕೂತರ ಎಲ್ಲಾ ಮುಚ್ಕೊಂಡ್ ಗಪ್ಕೊಂಡ್ಬೇಕಾ? ಮೇಡಮ್, ಏನು ನಿಜ ಪರಿಸ್ಥಿತಿ ಇದೆ ಅದಕ್ಕೆ ಗಮನಕ್ಕೆ ತರಬೇಕಲ್ಲ. ನಮ್ಮ ಬೆನ್ನಿಗೆ ಹತ್ತಿದ್ದು ಗೊತ್ತಾಗೋದಲ್ಲ, ಅದು ಹೇಳ್ಬೇಕಲ್ಲ. ಸರ್, ನಿಮ್ ಬೆನ್ನಿಗಿದು ಒಂದ್ ಸ್ವಲ್ಪ ಕಲೆ ಬಿದ್ದಿದೆ, ಹತ್ತಿದೆ, ಅದನ್ನ ಕ್ಲೀನ್ ಮಾಡ್ರಿ ಅಂತ ಹೇಳಿ. ಅಪರಾಧ ಏನ್ರಿ ಮೇಡಮ್ ಇದು ಹೇಳೋದು? ಖಂಡಿತ ಅಲ್ಲ. ಆಮೇಲೆ ನಾವೇನಾದ್ರೂ ಮಾತಾಡಕತ್ತೆ ಸರ್ಕಾರ ವಿರೋಧ ಹೆಂಗಾದ್ರೆ ಅನಿಸ್ತಾರೆ, ಅದಕ್ಕೆ ಬೇರೆದವ್ರ ನಾವೇನು ವಿರೋಧ ಪಕ್ಷದವ್ರ? ವಿರೋಧ ಹೆಂಗ? ಸರ್ಕಾರ ವಿರೋಧ ಯಾಕೆ? ಏನ್ರ ಒಂದು ನಮ್ಮ ಮಕ್ಕಳಿಗೆ ಬಡದು ಪಾಠ ಹೇಳಿದ್ರೆ ಅದ ತಪ್ಪೇನ್ರಿ ಮೇಡಮ್? ಅಥವಾ ಯಾವ್ದಾದ್ರು ತಪ್ಪಿದ್ದ, ನನ್ ಗೆಳೆಯ ಒಬ್ಬ ತಪ್ಪು ಮಾಡ್ತಿದ್ದ, ತಪ್ಪಿಯಪ್ಪ ಅಂತ ಹೇಳೋದು ಅಪರಾಧ ಏನ್ರಿ? ನಾವು ಸರ್ಕಾರದಲ್ಲಿ ಕೆಲವು ತಪ್ಪುಗಳ ಅದನ್ನ ಮಾಡ್ರಿ, ಚಲೋ ಮಾಡ್ಕೊಂಡು ನಾವು ಚಲೋವಾಗಿರೋಣ ಅಂದ್ರೆ ಇದು ಅಪರಾಧ? ನನಗೇನು ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಜೈ ಅಂದವ್ರು ಒಳ್ಳೆಯವರು, ತಪ್ಪು ಮಾಡ್ತಿದ್ದೀರಿ ಅಂದವ್ರು ಕೆಟ್ಟವರು. ನಮ್ ಕಡೆ ಒಂದು ಗಾದೆ ಮಾತಿದೆ ಅಮ್ಮ ಮೇಡಮ್, ಇದ್ದಕ್ಕಿದ್ದಂಗೆ ಹೇಳ್ರೆ ಎದ್ದು ಬಂದು ಎದಿಗೆ ಒದ್ರತ. ಹಂಗಾಗೈತಿ ನಮ್ಮ ಪರಿಸ್ಥಿತಿಗಳು. ನಾವು ಕಂಟ್ರೋಲ್ ಮಾಡ್ಕೊಳಕ್ ಆಗೋದಲ್ಲ, ಕೆಟ್ಟದನ್ನ ನೋಡ್ಲಿಕ್ಕೆ ಆಗೋದಲ್ಲ. ನಾವೇನೋ ಮೊದಲಿನಿಂದ ಆ ವ್ಯವಸ್ಥೆಯಲ್ಲಿ ಬಂದಿದ್ದೀವಿ. ಹಿಂಗಾದ್ರೆ ನಮಗ ಯಾಕೋ ನೋವುಗಳಾಗ್ತದೋ, ಅದಕ್ಕಾಗಿ ನಾನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀನಿ, ವ್ಯಕ್ತನೂ ಮಾಡಿದ್ದೀನಿ. ಈಗ ತಾವು ಮಾತಾಡ್ಬೇಕಾದ್ರೆ ಹೇಳಿದ್ರಿ, ರಾಜೀನಾಮೆ ಕೊಡ್ಲಿಕ್ಕೂ ಸಿದ್ಧ ಇದ್ದೀನಿ, ಆ ಮನಸ್ಥಿತಿಗೆ ಹೋಗ್ಬಿಟ್ಟಿದೀನಿ, ನಾಳೆ ಜನರು ಬರ್ತಾರೆ ನನ್ನ ಪರವಾಗಿ, ಜನರು ನಾನು ಹೋರಾಟ ಮಾಡ್ತೀವಿ ಅಂತ ಹೇಳಿ. ಹಿಂಗ್ ಹೋರಾಟ ಮಾಡೋ ಪರಿಸ್ಥಿತಿ ಬಂತು ಅಂದ್ರು ಸರ್, ಯಾರ ವಿರುದ್ಧ ಹೋರಾಟ ಮಾಡ್ತೀರಿ? ವ್ಯವಸ್ಥೆ ವಿರುದ್ಧ, ನಮಗೆ ಆದಂತ ಅನ್ಯಾಯ ವಿರುದ್ಧ. ನಮಗೆ ನಡೆದಿದೆ ಅನ್ಯಾಯ, ಏನಾದ್ರು ಅನ್ಯಾಯ ಆದ್ರೆ ಹೋರಾಟ ಮಾಡ್ತೀವಿ. ಏನು ಹೋರಾಟ? ನಾವೆಲ್ಲ ಮೊದಲಿನ ನಡೆದು ಬಂದ ಹೋರಾಟದಿಂದ ಈ ರಾಜಕೀಯ ಕ್ಷೇತ್ರದಲ್ಲಿ ನೀವು ಅಂದ್ರೆ ಬಹಿರಂಗವಾಗಿ ಹೇಳ್ತಾ ಇದ್ರು ಕೂಡ ಕೇಳಿಸ್ಕೊಳ್ಳೋಕೆ ಕಿವಿ ಇಲ್ಲದ ಸರ್ಕಾರ ಅಥವಾ ಆಡಳಿತ ವ್ಯವಸ್ಥೆ ಹೋರಾಟ ಮಾಡಿದ್ರೆ ಕೇಳಿಸ್ಕೊಳ್ಳುತ್ತಾ? ಕಾದ ನೋಡೋಣ. ಈಗ ನಾವೀಗ ಮಾಡಿದ ಬಳಿಕ ನಮ್ಮ ಹಿರಿಯರಿದ್ದಾರೆ, ಅವ್ರು ಏನ್ ನಮ್ಮ ಕರೆದ ಚರ್ಚೆ ಮಾಡ್ತಾರೋ, ಏನ ಆಗ್ತಿದೆ, ಮುಂದಿನ ಬದಲಾವಣೆ ಏನೇನ್ ಆಗ್ತಿದೆ ನೋಡೋಣ. ನೋಡಿದ ಮತ್ತೆ ಏನ್ ಮಾಡ್ಬೇಕು ಅನ್ನೋದು ನಾನು ಮುಂದಿನ ರೂಪರೇಷೆ ಬಗ್ಗೆ ಆಮೇಲೆ ಮತ್ತೆ ಮಾತಾಡ್ತೀನಿ. ಮತ್ತೊಂದ್ ಕಡೆ ನಿನ್ನೆ ನಿಮ್ಮ ಹಾಗೆ ಬಿ.ಆರ್. ಪಾಟೀಲ್ರು ಮಾತಿಗೆ ಪ್ರತಿಕ್ರಿಯೆ ನೀಡ್ತಾ ಪ್ರಿಯಾಂಕ್ ಖರ್ಗೆ ಅವರೇ, ಸಾಕ್ಷ್ಯಗಳಿದ್ರೆ ಪುರಾವೆಗಳಿದ್ರೆ ಅದನ್ನ ಕೊಟ್ಟು ಮಾತಾಡಬೇಕು, ಇಲ್ಲದೆ ಹೋದ್ರೆ ನಾವು ಯಾರ ವಿರುದ್ಧ ಕ್ರಮ ಕೈಗೊಳ್ಳೋದು? ಅಧಿಕಾರಿಗಳ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ನೀವು ನಮಗೆ ಸಾಕ್ಷಿ ಕೊಡಿ, ನಾವು ಗಲ್ಲಿಗೇರಿಸೋಕ್ಕೂ ಸಿದ್ಧರಿದ್ದೇವೆ ಅಂತ ಹೇಳಿದ್ರು. ಭ್ರಷ್ಟಾಚಾರದ ವಿರುದ್ಧ ಸಾಕ್ಷ್ಯಗಳು ಕೊಡ್ಲಾಕ್ ಸಾಧ್ಯ ಇದೆ ಮೇಡಮ್? ಭ್ರಷ್ಟಾಚಾರ ಏನು ಬಾಂಡ್ ಮ್ಯಾಗ್ ಮಾಡ್ಕೊಳ್ಳೋದ? ಏನು ಭ್ರಷ್ಟಾಚಾರದ ಬಗ್ಗೆ ನಿಖರವಾದ ನೀವು ಮಾಹಿತಿ ಕೊಡ್ರಿ ಅಂತಂದ್ರೆ ಅದು ಕೊಡ್ಲಾಕ್ ಇಟ್ ಇಸ್ ಪಾಸಿಬಲ್? ಹೆಂಗಾದಿದ್ರಿ ಎಲ್ಲಾ ವಿಷಯಗಳ ಬಗ್ಗೆ? ಈಗ ನೀವು ಸಂದರ್ಶನ ತಗೊಂಡಿರಲ್ಲ, ನೀವು ನಾನು ಈಗ ಹೊರಗಡೆ ಹೋಗಿ ಹೇಳ್ತೇನೆ 5 ಮಿನಿಟ್ನಲ್ಲಿ ನಾನು ಏನೂ ಹೇಳಿಲ್ಲ ಅಂದ್ರೆ ಅದು ಸುಳ್ಳ? ನಾನು ಏನೇನು ಇದುವರೆಗೆ ಮಾತಾಡಿದ್ದೀನಲ್ಲ, ನಾನು 5 ಮಿನಿಟ್ನಲ್ಲಿ ನಿಮ್ಗೆ ಹೇಳ್ತೇನೆ ನಾನು ಎಂಥದ್ದು ಏನೂ ಹೇಳಿಲ್ಲ. ನೀವು ರೆಕಾರ್ಡ್ ಇದೆಯಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀರಿ. ಅವನು ಮನುಷ್ಯನೂ ನಾನಲ್ಲ, ಆ ಧ್ವನಿನೂ ನಂದಲ್ಲ ಅಂತ ಹೇಳ್ತೇನೆ. ಅದು ಹೋಗ್ತೀರಾ? ಆಮೇಲೆ ಯಾರಾದ್ರೂ ಕಳ್ತನ ಮಾಡಿದವ್ರು ನಾ ಕಳ್ತನ ಮಾಡಿದೆ ಅಂತ ಹೇಳ್ತಾರೇನ್ರಿ?
ಭ್ರಷ್ಟಾಚಾರ ಮಾಡಿದವ ನಾ ಭ್ರಷ್ಟಾಚಾರ ಮಾಡಿದೀನಿ ಅಂತ ಹೇಳ್ತಾರೇನ್ರಿ? ಅದೇನು ಸಾಧ್ಯ ಇಲ್ಲ ಮೇಡಮ್. ಅದೆಲ್ಲ ಜಾಹೀರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಇವೆಲ್ಲ ವ್ಯವಸ್ಥೆಗಳು ನಾನು ಹೇಳಿದ. ಮತ್ತು ಈಗ ನಮ್ಮ ಸರ್ಕಾರದಲ್ಲಿ ಇಲ್ಲೇ ನಡೆದಿದೆ. ಭ್ರಷ್ಟಾಚಾರ ಕರ್ನಾಟಕದಲ್ಲಿ ಅಷ್ಟೇ ಇದೆ, ಮಹಾರಾಷ್ಟ್ರದಲ್ಲಿ ಬಹಳ ಚೆನ್ನಾಗಿದೆ, ಆಂಧ್ರದಲ್ಲಿ ಏನೂ ಇಲ್ಲ, ಉತ್ತರ ಪ್ರದೇಶದಲ್ಲಿ ಇಲ್ಲ, ದಿಲ್ಲಿಯಲ್ಲಿಲ್ಲ. ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಭ್ರಷ್ಟಾಚಾರ ಒಂದು ಆಗಿಬಿಟ್ಟಿದೆ ಮೇಡಮ್. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೇನು ನಮ್ಮ ಮತ್ತೆ ಏನು ಬಿಜೆಪಿ ಅವರು ಇದ್ದಾಗ ಆಗಿಲ್ಲ, ಜನತಾ ಪಕ್ಷದವರು ಇದ್ದಾಗ ಆಗಿಲ್ಲ, ಅತ್ರಲ್ಲ. ಅದು ನಮ್ಮ ಪಕ್ಷದಲ್ಲಿ ಇಷ್ಟೇ ಆಗಿದೆ ಅಥವಾ ಇಲ್ಲ. ಎಲ್ಲಾ ಕ್ಷೇತ್ರದಲ್ಲಿಯೂ ಎಲ್ಲರೂ ಸರ್ಕಾರದಲ್ಲಿಯೂ ನಡೆದು ಬಂದ ದಾರಿ. ಎಚ್ ಸಿ ಬಾಲಕೃಷ್ಣ ಅವರು ನಿನ್ನೆ ನಿಮ್ಮ ಹಾಗೆ ಬಿ ಆರ್ ಪಾಟೀಲ್ರ ಹೇಳಿಕೆಗೆ ರಿಯಾಕ್ಷನ್ ಕೊಡುವಾಗ ನಮ್ಮ ಕ್ಷೇತ್ರಕ್ಕೆ ಏನೂ ತೊಂದರೆ ಆಗ್ತಿಲ್ಲ, ಅವರೇ ಹೇಳಿದ ಮಾತನ್ನ ನಾನು ರಿಪೀಟ್ ಮಾಡ್ತಿದ್ದೀನಿ. ನಮ್ಮ ಕ್ಷೇತ್ರಕ್ಕೆ ಏನೂ ತೊಂದರೆ ಆಗ್ತಿಲ್ಲ, ಯಾಕಂತಂದ್ರೆ ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದ ನಮ್ಮ ಮೇಲಿದೆ. ಸರ್, ಇದು ಜನರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ಒಬ್ಬ ಜನಪ್ರತಿನಿಧಿ? ನೀವು ಹೋಗಿ ಅವ್ರ ಆಶೀರ್ವಾದ ತಗೋರಿ, ಡಿ ಕೆ ಶಿವಕುಮಾರ್ ಜೈ ಅನ್ವಾರ್. ನೀವು ಆಶೀರ್ವಾದ ಅಂದ್ರೆ ಏನರ್ಥ? ಅವ್ರ ಪರವಾಗಿರ್ಬೇಕಂತೇಳಿ. ಪರವಾಗಿರೋದು ಅಂದ್ರೆ ಹೇಗೆ? ಅವ್ರ ಕೈ ಎತ್ತಬೇಕು ನಾವು ಅವ್ರ ಮುಖ್ಯಮಂತ್ರಿಗೆ ಮಾಡ್ರತ್ತೇಳಿ ಹೇಳ್ದಂಗ ಅದನ್ನ ಇಂಡೈರೆಕ್ಟ್ಲಿ. ಕೆಲವು MLAಗಳ್ರಿ, ನಾನು ಹೇಳದಕ್ಕೆ ನೀನು ಹೇಳಿನಲ್ಲ ನಿಮ್ಗ, ರಾಜು ಕೈಗೆ ಮಾತಾಡಿತ್ತಪ್ರಿ, ಅದ ವೇದಿಕೆ ನಮ್ಮ ಮನೆ ಒಳಗೆ CM ಅವ್ರನ್ನ ತೊಂದು ಮಾತಾಡ್ಬೋದಾಗಿತ್ತು, 4 ಗೋಡೆ ಮಧ್ಯೆ ಮಾತಾಡ್ಬೇಕಾಗಿತ್ತು. ಹಿಂಗ್ ಜಾಹೀರ ಪಬ್ಲಿಕ್ದಾಗ ಹೇಳ್ಕೊತ ತಪ್ಪು, ಪಾರ್ಟಿಗೆ ಡ್ಯಾಮೇಜ್ ಆಗ್ತೈತಿ. ಇದು ಒಂದೇ ಸಲ ಅಲ್ರಿ, 10 ಸಲ ಹೇಳಿದ್ದೇನೆ. 8 ಸಲ ಮನ್ಯಾಗ ಹೇಳೋದಿನ್ನ, 100 ಸಲ ಮನ್ಯಾಗ ಕೂತ್ ಹೇಳಿರ್ವಿ ಆಗ್ಲಿಲ್ಲ ಅಂದ್ರೆ ಏನು ಸುಮ್ಮನೆ ರೊಚ್ಚಿಗೆ ಎದ್ದು ನಾವು ಕಂಟ್ರೋಲ್ ಆಗಲಿಲ್ಲ. ಅದು ಕಂಟ್ರೋಲ್ ಆಗ್ಲಿಕ್ಕೆ ಹೊರಗೆ ಬಂದು ಹೇಳಿದೀವಿ. ಇದೇನ ಅಪರಾಧ ಮೇಡಮ್? ಅಪರಾಧ ಏನ್ರಿ? ನಾನು ಏನಾದ್ರು ತಪ್ಪು ಮಾತಾಡಿದ್ದೀನಿ ಏನ್ರಿ? ಅನ್ಪಾರ್ಲಿಮೆಂಟ್ ವರ್ಡ್ ಏನಾದ್ರು ಯೂಸ್ ಮಾಡಿದೀನಿ ಅಥವಾ ಏನಾದ್ರು ಭ್ರಷ್ಟಾಚಾರ ಭಾಳ ಎಲ್ಲರೂ ದುಡ್ಡು ತಗೋತಾ ಇದಾರು, ದುಡ್ಡು ಕೊಟ್ಟರನ ಆದಿತ್ತು ಹಂಗೇನು ಹೇಳಿಲ್ಲ ನಾನು. ವ್ಯವಸ್ಥೆ ಸರಿಯಾಗಬೇಕು, ರೆಸ್ಪೆಕ್ಟ್ ಕೊಡಬೇಕು, ತುರುತವಾಗಿ ಕೆಲಸ ಆಗಬೇಕು ಅನ್ನೋದೇ ನನ್ನ ಮನಸ್ಥಿತಿ. ಅದಕ್ಕೆ ಬೇರೆ ಬೇರೆ ಅರ್ಥವನ್ನ ಬಿಂಬಿಸುವುದು ಬೇಡ. ಅಂದ್ರೆ ಪ್ರಾಮಾಣಿಕವಾಗಿ ಮಾತಾಡಿದ್ರೆ ಇವ್ರ ಸರ್ಕಾರ ಅಥವಾ ನೇರವಾಗಿ ಮುಖ್ಯಮಂತ್ರಿಗೆ ವಿರೋಧ ಇರೋರು, ಈಗ ಅದೆಲ್ಲ ಬಚ್ಚಿಟ್ಕೊಂಡಿದ್ರೆ ಓಕೆ ಇವ್ರು ಒಳ್ಳೆಯವರು, ಹಿಂಗಾಗ್ಬಿಟ್ಟಿದ್ಯಾ? ಈಗ ಮೇಡಮ್ PR ಪಾಟೀಲ್ರು ರಾಯರೆಡ್ಡಿ ಅವ್ರನ್ನ ಹೈಕಮಾಂಡ್ ಬುಲಾವ್ ಅಂತ ಪೇಪರ್ದಾಗ ಬಂತು. ರಾಯರೆಡ್ಡಿ ಮತ್ತು BR ಪಾಟೀಲ್ರು ಮಾತಾಡೋದಕ್ಕಾಗಿ ಅಂದ್ರ ಸತ್ಯ ಮಾತಾಡೋದ್ ಬೆಳಗ್ಗೆ ನೀವು ಮಾತಾಡೋದಿಲ್ಲ ಅಂತೀರಿ, ಸುಮ್ ಕೂತರ ಎಲ್ಲಾ ಮುಚ್ಕೊಂಡ್ ಕಪ್ಕೊಂಡ್ಬೇಕಾ? ಮೇಡಮ್, ಏನು ನಿಜ ಪರಿಸ್ಥಿತಿ ಇದೆ ಅದಕ್ಕೆ ಗಮನಕ್ಕೆ ತರಬೇಕಲ್ಲ. ನಮ್ಮ ಬೆನ್ನಿಗೆ ಹತ್ತಿದ್ದು ಗೊತ್ತಾಗೋದಲ್ಲ, ಅದು ಹೇಳ್ಬೇಕಲ್ಲ. ಸರ್, ನಿಮ್ ಬೆನ್ನಿಗಿದು ಒಂದ್ ಸ್ವಲ್ಪ ಕಲೆ ಬಿದ್ದಿದೆ, ಹತ್ತಿದೆ, ಅದನ್ನ ಕ್ಲೀನ್ ಮಾಡ್ರಿ ಅಂತೇಳಿ. ಅಪರಾಧ ಏನ್ರಿ ಮೇಡಮ್ ಇದು ಹೇಳೋದು? ಖಂಡಿತ ಅಲ್ಲ. ಆಮೇಲೆ ನಾವೇನಾದ್ರೂ ಮಾತಾಡಕತ್ತೆ ಸರ್ಕಾರ ವಿರೋಧ ಅಂತೇಳಿ ಹೆಂಗಾದ್ರೆ ಅನಿಸ್ತಾರೆ. ಅದಕ್ಕೆ ಬೇರೆದವ್ರ ನಾವೇನು ವಿರೋಧ ಪಕ್ಷದವ್ರ? ವಿರೋಧ ಅಂತೇಳಿ ಹೆಂಗ ಸರ್ಕಾರ ವಿರೋಧ ಯಾಕೆ? ಏನಾರ ಒಂದು ನಮ್ಮ ಮಕ್ಕಳಿಗೆ ಬಡದು ಪಾಠ ಹೇಳಿದ್ರೆ ಅದ ತಪ್ಪೇನ್ರಿ ಮೇಡಮ್? ಅಥವಾ ಯಾವ್ದಾದ್ರು ತಪ್ಪಿದ್ದ ನನ್ನ ಗೆಳೆಯ ಒಬ್ಬ ತಪ್ಪು ಮಾಡ್ತಿದ್ದ, ತಪ್ಪಿಯಪ್ಪ ಅಂತ ಹೇಳೋದು ಅಪರಾಧ ಏನ್ರಿ? ನಾವು ಸರ್ಕಾರದಲ್ಲಿ ಕೆಲವು ತಪ್ಪುಗಳ ಅದನ್ನ ಮಾಡ್ರಿ, ಚಲೋ ಮಾಡ್ಕೊಂಡು ನಾವು ಚಲೋವಾಗಿರೋನು ಅಂದ್ರೆ ಇದು ಅಪರಾಧ? ನನಗೇನು ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಜೈ ಅಂದವ್ರು ಒಳ್ಳೆಯವರು, ತಪ್ಪು ಮಾಡ್ತಿದ್ದೀರಿ ಅಂದವ್ರು ಕೆಟ್ಟವರು. ನಮ್ ಕಡೆ ಒಂದು ಗಾದೆ ಮಾತಿದೆ ಅಮ್ಮ ಮೇಡಮ್, ಇದ್ದಕ್ಕಿದ್ದಂಗೆ ಹೇಳ್ರೆ ಎದ್ದು ಬಂದು ಎದಿಗೆ ಒದ್ರತ. ಹಂಗಾಗೈತಿ ನಮ್ಮ ಪರಿಸ್ಥಿತಿಗಳು. ನಾವು ಕಂಟ್ರೋಲ್ ಮಾಡ್ಕೊಳಕ್ ಆಗೋದಲ್ಲ, ಕೆಟ್ಟದನ್ನ ನೋಡ್ಲಿಕ್ಕೆ ಆಗೋದಲ್ಲ. ನಾವೇನೋ ಮೊದಲಿನಿಂದ ಆ ವ್ಯವಸ್ಥೆಯಲ್ಲಿ ಬಂದಿದ್ದೀವಿ. ಹಿಂಗಾದ್ರೆ ನಮಗ ಯಾಕೋ ನೋವುಗಳಾಗ್ತದೋ, ಅದಕ್ಕಾಗಿ ನಾನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀನಿ, ವ್ಯಕ್ತನೂ ಮಾಡಿದ್ದೀನಿ. ಈಗ ತಾವು ಮಾತಾಡ್ಬೇಕಾದ್ರೆ ಹೇಳಿದ್ರಿ ರಾಜೀನಾಮೆ ಕೊಡ್ಲಿಕ್ಕೂ ಸಿದ್ಧ ಇದ್ದೀನಿ, ಆ ಮನಸ್ಥಿತಿಗೆ ಹೋಗ್ಬಿಟ್ಟಿದೀನಿ, ನಾಳೆ ಜನರು ಬರ್ತಾರೆ ನನ್ನ ಪರವಾಗಿ, ಜನರು ನಾನು ಹೋರಾಟ ಮಾಡ್ತೀವಿ ಅಂತ ಹೇಳಿ. ಹಿಂಗ್ ಹೋರಾಟ ಮಾಡೋ ಪರಿಸ್ಥಿತಿ ಬಂತು ಅಂದ್ರು ಸರ್, ಯಾರ ವಿರುದ್ಧ ಹೋರಾಟ ಮಾಡ್ತೀರಿ? ವ್ಯವಸ್ಥೆ ವಿರುದ್ಧ, ನಮಗೆ ಆದಂತ ಅನ್ಯಾಯ ವಿರುದ್ಧ. ನಮಗೆ ನಡೆದಿದೆ ಅನ್ಯಾಯ, ಏನಾದ್ರು ಅನ್ಯಾಯ ಆದ್ರೆ ಹೋರಾಟ ಮಾಡ್ತೀವಿ. ಏನು ಹೋರಾಟ? ನಾವೆಲ್ಲ ಮೊದಲಿನ ನಡೆದು ಬಂದ ಹೋರಾಟದಿಂದ ಈ ರಾಜಕೀಯ ಕ್ಷೇತ್ರದಲ್ಲಿ ನೀವು ಅಂದ್ರೆ ಬಹಿರಂಗವಾಗಿ ಹೇಳ್ತಾ ಇದ್ರು ಕೂಡ ಕೇಳಿಸ್ಕೊಳ್ಳೋಕೆ ಕಿವಿ ಇಲ್ಲದ ಸರ್ಕಾರ ಅಥವಾ ಆಡಳಿತ ವ್ಯವಸ್ಥೆ ಹೋರಾಟ ಮಾಡಿದ್ರೆ ಕೇಳಿಸ್ಕೊಳ್ಳುತ್ತಾ? ಕಾದ ನೋಡೋಣ. ಈಗ ನಾವೀಗ ಮಾಡಿದ ಬಳಿಕ ನಮ್ಮ ಹಿರಿಯರಿದ್ದಾರೆ, ಅವ್ರು ಏನ್ ನಮ್ಮ ಕರೆದ ಚರ್ಚೆ ಮಾಡ್ತಾರೋ, ಏನ್ ಆಗ್ತಿದೆ, ಮುಂದಿನ ಬದಲಾವಣೆ ಏನೇನ್ ಆಗ್ತಿದೆ ನೋಡೋಣ. ನೋಡಿದ ಮತ್ತೆ ಏನ್ ಮಾಡ್ಬೇಕು ಅನ್ನೋದು ನಾನು ಮುಂದಿನ ರೂಪರೇಷೆ ಬಗ್ಗೆ ಆಮೇಲೆ ಮತ್ತೆ ಮಾತಾಡ್ತೀನಿ. ಮತ್ತೊಂದ್ ಕಡೆ ನಿನ್ನೆ ನಿಮ್ಮ ಹಾಗೆ BR ಪಾಟೀಲ್ರು ಮಾತಿಗೆ ಪ್ರತಿಕ್ರಿಯೆ ನೀಡ್ತಾ ಪ್ರಿಯಾಂಕ್ ಖರ್ಗೆ ಅವರೇ
ಸಾಕ್ಷ್ಯಗಳಿದ್ರೆ, ಪುರಾವೆಗಳಿದ್ರೆ ಅದನ್ನ ಕೊಟ್ಟು ಮಾತಾಡಬೇಕು. ಇಲ್ಲದೆ ಹೋದ್ರೆ ನಾವು ಯಾರ ವಿರುದ್ಧ ಕ್ರಮ ಕೈಗೊಳ್ಳೋದು? ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅಂತಂದ್ರೆ ನೀವು ನಮಗೆ ಸಾಕ್ಷಿ ಕೊಡಿ, ನಾವು ಗಲ್ಲಿಗೇರಿಸೋಕ್ಕೂ ಸಿದ್ಧರಿದ್ದೇವೆ ಅಂತ ಹೇಳಿದ್ರು. ಭ್ರಷ್ಟಾಚಾರದ ವಿರುದ್ಧ ಸಾಕ್ಷ್ಯಗಳು ಕೊಡ್ಲಾಕ ಸಾಧ್ಯ ಇದೆ ಮೇಡಮ್? ಭ್ರಷ್ಟಾಚಾರ ಏನು ಬಾಂಡ್ ಮ್ಯಾಗ್ ಮಾಡ್ಕೊಳ್ಳೋದ? ಏನು ಭ್ರಷ್ಟಾಚಾರದ ಬಗ್ಗೆ ನಿಖರವಾದ ನೀವು ಮಾಹಿತಿ ಕೊಡ್ರಿ ಅಂತಂದ್ರೆ ಅದು ಕೊಡ್ಲಾಕ ಇಟ್ ಇಸ್ ಪಾಸಿಬಲ್? ಹಂಗಾದಿದ್ರಿ ಎಲ್ಲಾ ವಿಷಯಗಳ ಬಗ್ಗೆ. ಈಗ ನೀವು ಸಂದರ್ಶನ ತಗೊಂಡಿರಲ್ಲ, ನೀವು ನಾನು ಈಗ ಹೊರಗಡೆ ಹೋಗಿ ಹೇಳ್ತೇನೆ 5 ಮಿನಿಟ್ನಲ್ಲಿ ನಾನು ಏನೂ ಹೇಳಿಲ್ಲ ಅಂದ್ರೆ ಅದು ಸುಳ್ಳ? ನಾನು ಏನು ಇದುವರೆಗೆ ಮಾತಾಡಿದ್ದೀನಲ್ಲ, ನಾನು 5 ಮಿನಿಟ್ನಲ್ಲಿ ನಿಮ್ಗೆ ಹೇಳ್ತೇನೆ ನಾನು ಎಂಥದ್ದು ಏನೂ ಹೇಳಿಲ್ಲ. ನೀವು ರೆಕಾರ್ಡ್ ಮಾಡ್ಕೊಂಡಿದ್ದೀರಿ. ಅವನು ಮನುಷ್ಯನೂ ನಾನಲ್ಲ, ಆ ಧ್ವನಿನೂ ನಂದಲ್ಲ ಅಂತ ಹೇಳ್ತೇನೆ. ಅದು ಹೋಗ್ತೀರಾ? ಆಮೇಲೆ ಯಾರಾದ್ರೂ ಕಳ್ತನ ಮಾಡಿದವ್ರು ನಾ ಕಳ್ತನ ಮಾಡಿದೆ ಅಂತ ಹೇಳ್ತಾರೇನ್ರಿ? ಭ್ರಷ್ಟಾಚಾರ ಮಾಡಿದವ್ ನಾ ಭ್ರಷ್ಟಾಚಾರ ಮಾಡಿದೀನಿ ಅಂತ ಹೇಳ್ತಾರೇನ್ರಿ? ಅದೇನು ಸಾಧ್ಯ ಇಲ್ಲ ಮೇಡಮ್. ಅದೆಲ್ಲ ಜಾಹೀರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಇವೆಲ್ಲ ವ್ಯವಸ್ಥೆಗಳು ನಾನು ಹೇಳಿದ. ಮತ್ತು ಈಗ ನಮ್ಮ ಸರ್ಕಾರದಲ್ಲಿ ಇಲ್ಲೇ ನಡೆದಿದೆ ಭ್ರಷ್ಟಾಚಾರ. ಕರ್ನಾಟಕದಲ್ಲಿ ಅಷ್ಟೇ ಇದೆ, ಮಹಾರಾಷ್ಟ್ರದಲ್ಲಿ ಬಹಳ ಚೆನ್ನಾಗಿದೆ, ಆಂಧ್ರದಲ್ಲಿ ಏನೂ ಇಲ್ಲ, ಉತ್ತರ ಪ್ರದೇಶದಲ್ಲಿ ಇಲ್ಲ, ದಿಲ್ಲಿಯಲ್ಲಿಲ್ಲ. ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಭ್ರಷ್ಟಾಚಾರ ಒಂದು ಆಗಿಬಿಟ್ಟಿದೆ ಮೇಡಮ್. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೇನು ನಮ್ಮ ಮತ್ತೆ ಏನು ಬಿಜೆಪಿಯವರು ಇದ್ದಾಗ ಆಗಿಲ್ಲ, ಜನತಾ ಪಕ್ಷದವರು ಇದ್ದಾಗ ಆಗಿಲ್ಲ, ಅತ್ರಲ್ಲ. ಅದು ನಮ್ಮ ಪಕ್ಷದಲ್ಲಿ ಇಷ್ಟೇ ಆಗಿದೆ ಅಥವಾ ಇಲ್ಲ. ಎಲ್ಲಾ ಕ್ಷೇತ್ರದಲ್ಲಿಯೂ ಎಲ್ಲರೂ ಸರ್ಕಾರದಲ್ಲಿಯೂ ನಡೆದು ಬಂದ ದಾರಿ.